ಅಮ್ಮ ಸಿಕ್ಕಾಕೊಂಡಿದೆ. ಈಗ ನೀವ್ ಬಿಟ್ರೆ ಇಬ್ರು ಗಾಳಿಪಟನೂ ಗೋತಾ. ಮೊದ್ಲು ಸಿಕ್ಕಾಕೊಂಡಿರೋ ಗಾಳಿಪಟನ ಬಿಡ್ಸಿ, ಆಮೇಲೆ ಎಲ್ಬೇಕಾದ್ರೂ ಹೋಗಿ. ಯಾಕೆ ನಗ್ತದಿರಾ? ಏನೂ ಇಲ್ಲ. ಈಗ ಸುಮ್ನೆ ನಗೋರನ್ನ ಏನಂತ ಅರ್ಥ ಮಾಡ್ಕೋಬೇಕು ಸರ್? ಬೈತಿದ್ದೀರಾ? ಅದು ಸರ್ ಅಂತ ಕರೆದು. ಲೂಸ್ ಲೂಸ್. ಅಯ್ಯೋ, ದಾರ ಲೂಸ್ ಮಾಡಿ. ಹಾ, ಓಕೆ. ಓಕೆನಾ? ಆರ್ಯವರ್ಧನ್ ಮ್ಯಾಜಿಕ್ ಚೆನ್ನಾಗಿ ವರ್ಕ್ ಆಗಿದೆ. ನನ್ನ ಮಗ ನಗ್ನಗ್ತಾ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ. ಸುಬ್ಬೋರೆ, ತುಂಬಾ ಸುಸ್ತಾಗ್ತಿದ್ಯಾ? ತಗೊಳ್ಳಿ, ನೀರು ಕುಡಿಸಿ. ಪರವಾಗಿಲ್ಲ ಸರ್. ಸುಬ್ಬೋರೆ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀವು ನೀರು ಕುಡಿತಾನೆ ಇಲ್ಲ. ಹೊರಗಡೆ ಬಂದಾಗ ನೀರು ಕುಡಿತಾನೆ ಇರಬೇಕು ಸುಬ್ಬೋರೆ. ತಗೊಳ್ಳಿ. ಒಳ್ಳೆ ಡಾಕ್ಟರ್ ತರ ಹೇಳ್ತಾ ಇದ್ದೀರಾ ಸರ್. ಯಾಕೆ ಸರ್ ಇಷ್ಟೊಂದೆಲ್ಲ ಉಪಚಾರ? ಇದು ನನ್ನ ಕರ್ತವ್ಯ. ತಗೊಳ್ಳಿ. ಸರ್, ಈ ಗಾಳಿಪಟದ ಉತ್ಸವ ಮಾಡ್ತಾ ಇರೋದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸರ್. ಎಷ್ಟೋ ದಿನದ ಭಾರ ಕೆಳಗಿಳಿದಾಗ ಆಗ್ತಾ ಇದೆ. ನಾನು ಗಾಳಿಪಟದ ಥರ ಮೇಲೆ ಹೋಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಸರ್, ಖುಷಿಯಲ್ಲಿ. ನೀವು ಮನ್ಸಲ್ಲಿ ಯಾಕೆ ಭಾರ ಇಟ್ಕೊಳ್ತೀರ? ನೀವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು ಸುಬ್ಬವ್ರೆ. ನಿಮ್ಮ ಹೊರೆನೆಲ್ಲ ನನ್ನ ಮೇಲೆ ಹಾಕಿ, ನಾನು ನೋಡ್ಕೊಳ್ತೀನಿ. ಅಯ್ಯೋ ಸರ್, ನಾನು ಮಾತಿಗೆ ಹೇಳ್ತಿಲ್ಲ, ನಾನು ನಿಮ್ಮ ಮನೆಯವನೇ ಅಂತ ಭಾವಿಸಿ ನಾನಿದ್ದೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ಯಾರು ಹೇಳ್ತಾರೆ ಸರ್ ಈ ಕಾಲದಲ್ಲಿ ನಮ್ಮ ಕಷ್ಟ ನೋಡಿ ಭಗವಂತನೇ ನಿಮ್ಮನ್ನ ಇಲ್ಲಿ ಕಳಿಸ್ತಾ ಅನ್ಸುತ್ತೆ. ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸಿ ಸರ್. ನಮ್ಮ ಮಧ್ಯೆ ಕ್ಷಮೆ ಮಾತು ಯಾಕೆ ಸುಬ್ಬವ್ರೆ? ನಾನು ನಿಮ್ಮವನೇ ಅಂತ ಹೇಳಿದ್ಮೇಲೆ ನನಗೆ ನಿಮ್ಮಿಂದ ಬೇಜಾರಾಗೋಕೆ ಹೇಗೆ ಸಾಧ್ಯ? ನಾವು ಸ್ವಲ್ಪ ಆ ಕಡೆ ಹೋಗೋಣ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ಸರ್, ಜನಗಳನ್ನ ಒಗ್ಗೂಡಿಸೋದಕ್ಕೆ ಅಧಿಕಾರ ಹೊಂದಿದ್ರೆ ಸಾಲದು ಸರ್, ಅಕ್ಕರೇನು ಬೇಕು ಅಂತಾರೆ. ಅದು ನಿಮ್ಮ ಹತ್ರ ಇದೆ. ಮತ್ತೊಮ್ಮೆ ಇವನ್ನೆಲ್ಲ ಒಗ್ಗೂಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನೀವು ನನ್ನ ಮುಜುಗರಕ್ಕೆ ತಳ್ತಾ ಇದ್ದೀರಾ? ಇಲ್ಲ ಸರ್, ನಾನು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೇ ಇರಲಿಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ನಿಂತಿದ್ದೀನಿ. ಅದಕ್ಕೆ ನನ್ನ ಯೋಗ್ಯನೇ ಅಲ್ಲ, ನಾನು ತುಂಬಾ ಚಿಕ್ಕವನು ಅಂತ ಅನ್ನಿಸ್ತಾ ಇದೆ ಸರ್. ಹಾಗೆಲ್ಲ ದಯವಿಟ್ಟು ಮಾತಾಡಬೇಡಿ. ನಾನು ಭವಿಷ್ಯದ ಬಗ್ಗೆ ಮಾತಾಡಬೇಕು ಅಂತ ಅವತ್ತು ನೀವು ಫೋನ್ ಮಾಡಿದ್ರಿ, ನಾನು ತಪ್ಪಾಗಿ ಭಾವಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಸರ್. ಚರ್ಚೆ, ನೀವು ಕ್ಷಮೆ ಕೇಳುವಂಥದ್ದು ಏನೂ ಮಾಡಿಲ್ಲ ಸುಬ್ಬವ್ರೆ. ಹೆಣ್ಣು ಹೆತ್ತವರಾಗಿ ನೀವು ಯೋಚಿಸಿದ್ದು ತಪ್ಪೇನೂ ಇಲ್ಲ.
ನನಗಿಂತ ನೀವು ಬಹಳ ಅಲ್ಲದೆ ಇದ್ರು ವಯಸ್ಸಲ್ಲಿ ದೊಡ್ಡವರು, ಸ್ಥಾನದಲ್ಲೂ ದೊಡ್ಡವರು. ನೀವು ಹೀಗೆಲ್ಲ ಮಾತಾಡಬಾರ್ದು. ನಾನು ನಿಮ್ಮವನು ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಅದು ನಿಮ್ಮ ದೊಡ್ಡ ಗುಣ ಸರ್. ಆಗ ಹೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ? ಈ ಕ್ಷಣನ ಅನುಭವಿಸೋಣ, ಏನಂತೀರಾ? ಅದು ಸರಿ ಸರ್. ನಿಮ್ಮಂಥ ದೊಡ್ಡ ವ್ಯಕ್ತಿನ ಅರ್ಥ ಮಾಡ್ಕೊಳ್ದೇ ಇದ್ದಿದ್ದು ನನ್ನ ಸಣ್ಣ ಗುಣ. ಯಾವತ್ತೂ ಹಾಗೆ ಅನ್ಕೋಬೇಡಿ ಸಬ್ಬವ್ರೆ. ನಾವಿಬ್ರು ಸೇರಿ ಇನ್ನೂ ಜೀವನದಲ್ಲಿ ಒಟ್ಟಿಗೆ ಸಾಗಬೇಕಾಗಿರೋ ದಾರಿ ಇನ್ನೂ ತುಂಬಾ ದೂರ ಇದೆ. ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿ ನೀನು ಹಾರ್ಕೊಂಡ್ ಬಂದ್ಬಿಟ್ಯಾ? ಇದು ಪಾಸಿಟಿವ್ ಸೈನ್. ಎಲ್ಲ ಒಳ್ಳೇದಾಗುತ್ತೆ ಅಂತ ನೀನೇ ಸೂಚನೆ ಕೊಡ್ತಿದ್ಯಾ. ಥ್ಯಾಂಕ್ ಯು. ಓಕೆ ಇದ್ರೆ ಮಂಟದ ಹತ್ರ ಬನ್ನಿ ಅಂತ ಹೇಳಿದ್ದು ನಾನು ಕೇಳಿಸಿದೆ. ಹಾಗಾದ್ರೆ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಟಿರೋದನ್ನ ನೋಡಿದ್ರೆ ನನ್ನ ಕೆಲಸ ಕಷ್ಟ ಅಲ್ಲ ಅಂತ ಅನಿಸ್ತಿದೆ. ನಾನು ನಿಮ್ಮ ಹತ್ರ ಹೇಳೋದಕ್ಕೂ ಮೊದಲು ತುಂಬಾನೇ ಯೋಚಿಸ್ದೆ. ಆದರೆ ಎಲ್ಲದಕ್ಕೂ ಒಂದು ಘಳಿಗೆ ಕೂಡು ಬರಬೇಕು ಅಂತ ಹೇಳ್ತಾರಲ್ಲ, ಆ ಘಳಿಗೆ ಇದೆ ಅಂತ ನನಗೆ ಅನಿಸ್ತಿದೆ. ನಾನು ನಿಮ್ಮ ಮಗಳ ಮುಂದೆ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ 1 ವರ್ಷ ತಗೊಂಡೆ. ನಾನು ಪರಸ್ಪರ ಒಪ್ಕೊಂಡು ತಿಂಗಳುಗಳೇ ಆಗೋದ್ವು. ಆದರೂ ಈ ವಿಷಯನ ನಾನೇ ನಿಮ್ಮ ಹತ್ರ ಹೇಳಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಸಮಯ ಆಯಿತು. ಅನು ಬಂಗಾರದಂಥ ಹುಡುಗಿ. ನಾನು ಬಂಗಾರದ ಬೆಲೆನ ಅರ್ಥ. ನಿಮ್ಮ ಮಗಳನ್ನ ಇಡೀ ಜೀವನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಮಧ್ಯೆ ವಯಸ್ಸಿನ ಅಂತರ ಸಹಜ ಅಲ್ಲ. ಸಮಾಜಕ್ಕಿದು ಇಷ್ಟ ಆಗಲ್ಲ ಅನ್ನೋದರ ಅರಿವು ನಮ್ಮಿಬ್ಬರಿಗೂ ಇದೆ. ಆದರೆ ನಮ್ಮ ಪ್ರೀತಿಗೆ, ನಮ್ಮ ನಂಬಿಕೆಗೆ ಅದ್ಯಾವುದೂ ಅಡ್ಡಿ ಆಗಲ್ಲ. ನಮಗ್ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ನಿಮ್ಮ ಮಗಳ ಮುಂದಿನ ಬದುಕು ಹೀಗೆ ಇರಬೇಕು ಅಂತ ಏನ್ ಕನಸು ಕಂಡಿರ್ತೀರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಅವಳ ಬದುಕು.
ನಿಮಗೆ ಒಪ್ಪಿಗೆ ಇದೆ ತಾನೆ? ಸುಬೋರೆ 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 ಏನಾಯ್ತು? ಬನ್ನಿ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಸಂತೋಷ ಜಾಸ್ತಿ ಆಗಿ ಏದುಸಿರು ಬರ್ತಾ ಇದೆ ಸರ್, ಅಷ್ಟೇ, ಇನ್ನೇನಿಲ್ಲ. ನನ್ನ ಕನ್ನಡಕ ಸುಬೋರೆ, ನಾನು ಹೇಳಿದ್ದನ್ನ ಕೇಳಿಸ್ಕೊಂಡ್ರ? ಯಾವ ವಿಷಯ ಸರ್? ನೀವು ಮಗಳ ಮದುವೆ ವಿಷಯ ಮಾತಾಡಿದ್ರ? ಹಾ ಸುಬೋರೆ. ಅದನ್ನೇನು ಸರ್ ಕೇಳಿಸ್ಕೊಳ್ಳೋದು? ನನ್ನ ಮನಸ್ಸಲ್ಲಿರೋದು ಅದೇ ಅಲ್ವಾ ಸರ್? ಮಗಳಿಗೆ ಮದುವೆ ಮಾಡಿಸೋ ಎಲ್ಲ ಪ್ರಯತ್ನದಲ್ಲೂ ಸೋತ್ಬಿಟ್ಟಿದ್ದೀನಿ ಸರ್ ನಾನು. ಆದ್ರೆ ಈ ಬಾರಿ ಸೋಲೋದಿಕ್ಕೆ ನನಗಿಷ್ಟ ಇಲ್ಲ ಸರ್. ಪ್ರತಿದಿನ ದೇವರಲ್ಲಿ ಬೇಡ್ಕೋತೀನಿ, ಒಬ್ಬ ಅಪ್ಪನಾಗಿ ಇಷ್ಟೇ ನನ್ನ ಪ್ರಾರ್ಥನೆ. ಆ ಜೋಡಿ ಸದಾ ಸುಖವಾಗಿರ್ಬೇಕು. ಒಂದು ವೇಳೆ ನನಗೇನಾದ್ರೂ ಆಗಿ ನಾನು ಇಲ್ಲೇ ಪ್ರಾಣ ಬಿಟ್ರು ಅವ್ರ ಮದುವೆ ನೆರವೇರಲೇಬೇಕು ಸರ್. ನನ್ನನ್ನ ನಿಮ್ಮ ಮನೆಯವನೇ ಅಂತ ಭಾವಿಸಿ ಅಂತ ಅಂದ್ರಿ. ಅದೇ ವಿಶ್ವಾಸದಿಂದ ಕೇಳ್ಕೊತೀನಿ. ನನ್ಗಿರೋ ಕಾಯಿಲೆ ನಿಮಗ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನನ್ನ ಮಗಳಿಗೆ ನೀವು ಇದ್ದೀರಾ ಅಲ್ವಾ ಸರ್? ಖಂಡಿತ ಸುಬ್ಬು ಅವರೇ, ಆದ್ರೆ ನಿಮ್ಗೇನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ. ಇದೊಂದು ಮಾತು ಸಾಕು ಸರ್. ನಾನಿದ್ದೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ಸರ್. ಸೂರ್ಯ ಮತ್ತೆ ಅನು ಮದುವೆನ ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ಅಲ್ವಾ ಸರ್? ಅಲ್ವಾ ಸರ್? ನನಗೀಗ ಯಾವ ಭಯನೂ ಇಲ್ಲ ಸರ್. ಅಲ್ಲಿ ನೋಡಿ ಸರ್, ಆ ಜೋಡಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಸರ್, ಎಷ್ಟು ಖುಷಿಯಾಗಿದ್ದಾಳೆ. ಯಾವಾಗ್ಲೂ ಆ ಜೋಡಿ ಖುಷಿಯಾಗೇ ಇರ್ತಾರೆ.
ಸೂರ್ಯ ಅನುನ? ಹೌದು ಸರ್, ಸೂರ್ಯ. ಅನುಗೆ ನಾನು ನೋಡಿರೋ ಹುಡುಗ. ಮದುವೆನೇ ಆಗಲ್ಲ ಅಂತಿದ್ದ ಹುಡುಗ ನಮ್ಮ ಅನು ನಾನು ನೋಡಿದ ತಕ್ಷಣ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅನು ಸುಖವಾಗಿರ್ತಾಳೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಸರ್? ಸರ್ ಸುತ್ತಿ ಬಳಸಿ ಮಾತಾಡಲ್ಲ. ಇಷ್ಟೊತ್ತಿಗೆ ಅಪ್ಪನ ಹತ್ರ ಎಲ್ಲ ಹೇಳಿರ್ತಾರೆ. ಅಪ್ಪ ಏನು ಹೇಳಿರ್ಬೋದು? ಖಂಡಿತ ಒಪ್ಕೊಂಡಿರ್ತಾರೆ. ಆರ್ಯ ಸರ್ರೇ ಮಾತಾಡಿದ್ಮೇಲೆ ಅವ್ರು ಹೇಗೆ ಒಪ್ಪದೆ ಇರೋಕ್ ಸಾಧ್ಯ? ಅದು ಇಂಥ ವಾತಾವರಣದಲ್ಲಿ, ಅಪ್ಪ ಖುಷಿಯಾಗಿರೋ ಟೈಮಲ್ಲಿ. ಇನ್ನೇನು ಇಲ್ಲಿಗೆ ಬಂದ್ಬಿಡ್ತಾರೆ. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ? ನೀ ಹೇಳು, ನೀ ಕೇಳು, ಇದು ನ್ಯಾಯವೇ? ಇವತ್ತು ಸೂರ್ಯಾಸ್ತ ಆಗೋಕ್ ಮೊದಲು ನಾವಿಬ್ರು ಆ ಮಂಟಪದಲ್ಲಿ ಇರ್ತೀವಿ. ನಮ್ಮ ಬಗ್ಗೆ ಎಲ್ರಿಗೂ ಹೇಳ್ಕೊತೀವಿ. ಅನು ಭವಿಷ್ಯದ ಬಗ್ಗೆ ನಾನು ಮಾತಾಡಬೇಕು ಅಂತ ನೀವು ಕೇಳ್ಕೊಂಡಾಗ ಅವಳಪ್ಪ ನಾನು ಇನ್ನೂ ಬದುಕಿದ್ದೀನಿ ಅಂದ್ಬಿಟ್ಟೆ. ದೇವ್ರು ಕೇಳಿಸ್ಕೊಂಡ ಅನ್ಸುತ್ತೆ ಸರ್. ಅವನೇನು ಅನ್ಕೊಂಡೋ ಏನೋ ನನ್ನ ದೇಹದಲ್ಲಿ ಏರುಪೇರಾಗೋಯ್ತು. ಆರೋಗ್ಯ ನಮ್ಮ ಕೈಲಿರಲ್ಲ ಅಲ್ವಾ ಸರ್? ಇನ್ನು ಎಷ್ಟು ಕಾಲ ಬದುಕಿರ್ತೀನೋ ಏನೋ. ಹೋಗೋಕ್ ಮುಂಚೆ ಅನುಗೆ ದಡ ಸೇರಿಸ್ಬೇಕು ಅನ್ನೋದು ನನ್ನ ಗುರಿ. ಇನ್ನೇನು ಬೇಡ ಸರ್. ಅಪ್ಪ ನನ್ಗೇನು ಮಾಡಲಿಲ್ಲ ಅಂತ ನನ್ನ ಬಂಗಾರ ಕೊರಗಬಾರ್ದು. ನಾನಿಲ್ಲ ಅಂದ್ರು ಅನುನ ನೋಡ್ಕೋತೀರ ಸರ್? ಮಗಳ ಭವಿಷ್ಯನ ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ. ಸುಬೋರೆ, ಏನಾಯ್ತು ಸುಬೋರೆ? ಸುಬೋರೆ ಓಕೆ ಸರ್, ನೀವು ಹೇಳೋ 3 ಅಕ್ಷರದ ಪದ ನಂಬಿಕೆ. ಬರೀ 3 ಅಕ್ಷರದ ಪದ. ಆದ್ರೆ ಇದು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ನಾನು ನಿಮ್ಮನ್ನ ನಂಬಿದ್ದೀನಿ ಸರ್.
ಜೀವಿತದಲ್ಲಿ ಅರ್ಜುನ ಕೃಷ್ಣನನ್ನ ನಂಬುದಷ್ಟು ಇಡೀ ನಮ್ಮ ಕುಟುಂಬಕ್ಕೆ ನೀವೇ ಸಾರಥಿ ಸರ್. ನನ್ನ ಮಗಳ ಮದುವೆ ನೆರವೇರಿಸ್ತೀರಿ ಅಲ್ವಾ? ನನ್ನ ಮಗಳು ನನ್ನ ಹತ್ರ ಏನು ಹೇಳಿಲ್ಲ. ನೀವು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀರಿ ಅಲ್ವಾ ಸರ್? ಮಾಡ್ತೀನಿ ಅಂತ ಮಾತು ಕೊಡಿ ಸರ್.